ಈ ನಿಟ್ಟಿನಲ್ಲಿ ಗೃಹ ಸಚಿವರು ಹೇಗೆ ರಿಯಾಕ್ಟ್ ಮಾಡಬೇಕಾಗಿತ್ತು, ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೀವು ತೋರಿಸಬೇಕು. ನೋಡಿ, ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಮಾದರಿಯ ಹಲ್ಲೆ ಕೇಸಿನಿದೆ. ಹಲ್ಲೆ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನಂತ? ಸೋಲದೇವನಹಳ್ಳಿ ಕೇಸ್ನಲ್ಲಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ, ಅದು ನಮಗೂ ಗೊತ್ತಿದೆ. ರೇಣುಕಾಸ್ವಾಮಿ ಕೇಸ್ ಯುವಕರಿಗೆ ಪ್ರೇರಣೆ ಅನ್ನೋದು ನನಗೆ ಗೊತ್ತಿಲ್ಲ, ಅದಕ್ಕೆ ಸೈಕಾಲಜಿಸ್ಟ್ಗಳು ಸೋಷಿಯಾಲಿಸ್ಟ್ಗಳು ಹೇಳಬೇಕಾಗತ್ತೆ ಅಂತಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವರು. ಇದು ರಿಯಾಕ್ಟ್ ನೀವು ಮಾಡಬೇಕಾಗಿದ್ದಲ್ಲ ಸರ್. ಇವರೇ ಹೋಮ್ ಮಿನಿಸ್ಟರ್ ಫಾರ್ ಎ ಸ್ಟೇಟ್, ಕರ್ನಾಟಕ ರಾಜ್ಯಕ್ಕೆ ನೀವು ಗೃಹ ಮಂತ್ರಿಗಳಾಗಿದ್ದೀರಾ. ಸೈಕಾಲಜಿಸ್ಟ್ಗಳು ಸೋಷಿಯಾಲಜಿಸ್ಟ್ಗಳು ಹೇಳಬೇಕಾಗಿರುವಂಥದ್ದನ್ನ ಅವ್ರು ಹೇಳ್ಕೊಳ್ತಾರೆ. ನೀವೇನು ಹೇಳಬೇಕಾಗಿತ್ತು ಸರ್? ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ, ನನಗಿನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಅದು ಮಾಹಿತಿ ತಗೊಂಡ್ಮೇಲೆ ಹೇಳ್ತೀನಿ. ಅದರ ಪ್ರೇರಣೆ ಆಗ್ತಿದೆ ಸರ್ ಆ ಪ್ರಕರಣ ಅಂತ ಜನ ಯುವಕರ ಮೇಲೆ ಗೊತ್ತಿಲ್ಲ. ಅದನ್ನು ಯಾರಾದರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕು. ಕೆಟ್ಟ ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸರ್, ಇದಕ್ಕೆ ಯಾವುದೇ ಸೈಕಾಲಜಿಸ್ಟ್ಗಳು ಸೋಷಿಯಾಲಿಸ್ಟ್ಗಳು ಕೂಡ ಬೇಕಾಗಿಲ್ಲ ಸರ್. ಇಟ್ಸ್ ಎ ಸಿಂಪಲ್ ಆ್ಯಂಡ್ ಕಾಮನ್ ಸೆನ್ಸ್. ಏನು ದೊಡ್ಡವರು ಮಾಡಿ ಆ ರೀತಿಯಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ಮಟ್ಟಕ್ಕೆ ತಂದು ಬಿಸಾಕಿ ಹೋಗಿದ್ದಾರೆ, ಅಂಥವ್ರಿಗೆ ಬೇಲ್ ಸಿಕ್ಕು ಆಚೆ ಬಂದು ಅವ್ರು ಆರಾಮಾಗಿ ದೇಶ ವಿದೇಶ ದೇವಸ್ಥಾನಗಳು ಓಡಾಡ್ತಾ ಇದ್ದಾರೆ. ಅವರ ಪರವಾಗಿನೇ ಜಯಘೋಷಗಳನ್ನು ಕೂಗಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನು ನಾವು ಹಲ್ಲೆ ಮಾಡಿದ್ರೆ ಏನು ನಡೆಯುತ್ತೆ ಅನ್ನುವಂಥ ಮಾನಸಿಕತೆ ಅವರ ಬೆಂಬಲಿಗರಿಗೂ ಬಂದಿರಬಹುದು, ಅವರ ಅಭಿಮಾನಿಗಳಿಗೂ ಬಂದಿರಬಹುದು, ಇನ್ನೊಂದಿಷ್ಟು ಯುವಕರಿಗೂ ಬಂದಿರಬಹುದು. ನಾವು ಮಾಡೋಣ ಬಾ ಅಂತೇಳಿ ಆ ದಡ್ಡನ ಮಕ್ಕಳಿಗೆ ಗೊತ್ತಿಲ್ಲ ಏನು ಅಂತಂದ್ರೆ, ಇಂಥದ್ದಾದ್ರೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಯಾವ ವಕೀಲರು ಬರಲ್ಲ, ಜಾಸ್ತಿ ಫೀಸಲ್ಲಿ ಕೊಡೋಕ್ಕೂ ಆಗಲ್ಲ, ನಮಗೆ ನಾವು ಮೂಲೆಯಲ್ಲಿ ಇರಬೇಕಾಗಂತ ಕಾಮನ್ ಸೆನ್ಸ್ ಕೂಡ ಅವಕ್ಕೂ ಇಲ್ಲ. ಪೇದೆ ಥರ ಆಡ್ತಾ ಇದೆ. ಅವ್ರ ಮನೇಲಿ ಯಾವ ಹೇಳೋರು ಇಲ್ಲ ಕೇಳೋರು ಇಲ್ಲ, ಅದಕ್ಕೆ ಹಿಂಗೆ ಆಡ್ತಾ ಇರೋದು. ಅದನ್ನು ಹೇಳಬೇಕಾಗಿತ್ತು ನೀವು. ಸೈಕಾಲಜಿಸ್ಟ್ಗಳು ಸೋಷಿಯಾಲಜಿಸ್ಟ್ಗಳು ಅಲ್ಲ ಇದು. ನೀವು ಕಾಮನ್ ಸೆನ್ಸ್ ಹೇಳಿ ನಿಮಗೂ ಕರೆಕ್ಟಾಗಿದ್ದೀರಾ ಒಂದು ತಂದೆಯ ಸ್ಥಾನದಲ್ಲಿ, ಹೇಳಿ ಸರ್ ಅದನ್ನು ರಾಜ್ಯದ ಯುವಕರಿಗೆ. ಅವರೆಲ್ಲ ದೊಡ್ಡವರು, ಕಾಸಿದೆ, ವಕೀಲರನ್ನು ನೇಮಿಸ್ಕೊಳ್ತಾರೆ, ಹೇಗೆ ಬೇಕೋ ಹಾಗೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಇವೆಲ್ಲ ಏನು ಮಾಡಬೇಕು? ಇವ್ರ ಅಪ್ಪ ಅಮ್ಮ ಏನು ಮಾಡಬೇಕು? ಇವೇನೋ ದಡ್ ನನ್ನ ಮಕ್ಕಳು ಹೋಗಿಬಿಟ್ಟು ಎಣ್ಣೆ ಕುಡ್ಕೊಂಡು ಇಲ್ಲ ಎಣ್ಣೆ ಇಲ್ದಿರೋ ಜೋಶಲ್ಲಿ ಹೋಗ್ಬಿಟ್ಟು 19-20 ಬಿಸಿ ರಕ್ತ ಹೋಗಿ ಹಿಂಗೆ ಹೊಡಿತಾವೆ, ಆಮೇಲೆ ಜೈಲಲ್ಲಿ ಕೊಳಿತಾವೆ, ಅವರ ಅಪ್ಪ ಅಮ್ಮ ಕಣ್ಣೀರು ಹಾಕ್ಕೊಂಡು ಕೂತ್ಕೊಳ್ತಾವೆ. ಅದನ್ನ ಹೇಳಬೇಕಾಗಿತ್ತು ಮಾನ್ಯ ಗೃಹ ಮಂತ್ರಿಗಳೇ ನೀವು.